ಫೈನಲಿ ನಾವು ಹೊಲಕ್ಕೆ ಹೋದ್ವಿ. ನೋಡಿ ಎಷ್ಟು ಚಂದ ಹಳ್ಳಿ ಹುಡುಗಿ ಥರ ತಲೆ ಮೇಲೆ ಬುತ್ತಿ ಇಟ್ಕೊಂಡು ಅಮ್ಮ ನಾನು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ ಖುಷಿ ಆಯಿತು ನನಗಂತೂ. ತುಂಬ ಅಂದರೆ ತುಂಬ ಪೀಸ್ಫುಲ್ ಅನ್ನಿಸ್ತು, ಅಷ್ಟೇ ನೆಮ್ಮದಿ ಇದೆ. ಹಾಗೆ ಹೊಲಕ್ಕೆ ಬಂದ್ವಿ. ಹೊಲಕ್ಕೆ ಬಂದಮೇಲೆ ನಮ್ಮ ಹೊಲದಲ್ಲಿ ಬನ್ನಿ ಗಿಡ ಇದೆ, ಸೊ ಅದಕ್ಕೆ ಪೂಜೆ ಮಾಡಬೇಕಂತೆ. ಸೊ ಎಲ್ಲರೂ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ 5 ಕಲ್ಲ ಪೂಜೆ ಮಾಡ್ತಾರೆ. ಅವು ನಮ್ಮ ಹೊಲನ ಪ್ರೊಟೆಕ್ಟ್ ಮಾಡ್ತಾವಂತೆ. ಅದೇನೋ ಚೆನ್ನಾಗಿದೆ ಸ್ಟೋರಿ, ಬಟ್ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ಯಾರಿಗಾದ್ರೂ ನಮ್ಮ ಅಮ್ಮನಿಗೆ ಅಥವಾ ಯಾರಿಗಾದ್ರೂ ಕೇಳಿ ಹೇಳ್ತೀನಿ ನಾನು. ಇವು ನಮ್ಮನ್ನೇ ಪ್ರೊಟೆಕ್ಟ್ ಮಾಡ್ತಾವಲ್ವ, ಸೊ ಹಂಗಾಗಿ 5 ಕಲ್ಲಿಟ್ಟು ಅವಕ್ಕೆಲ್ಲ ಪೂಜೆ ಮಾಡಿ ಹೂವೆಲ್ಲ ಏರಿಸಿ ಹಣ್ಣು ಕಾಯಿ ನಾವೇನು ತೊಗೊಂಬಂದಿರ್ತೀವಲ್ಲ ಅಡುಗೆನ ಒಂದು ಜೋಳದ ಎಲೆ ಬರುತ್ತೆ. ಆ ಎಲೆಯಲ್ಲಿ 5 ಕಲ್ಲಿದಾವಲ್ಲ, 5 ಕಲ್ಲಿಗೂ 5 ಎಡೆ ಮಾಡಬೇಕಂತೆ. ಆಮೇಲೆ ಹಿಂದ್ಗಡೆ ಒಂದು ಸಪ್ರೇಟಾಗಿ ಎಡೆ ಮಾಡಬೇಕು, ಅದು ಕಳ್ಳನ್ಗಂತೆ. ಸೊ ಅವ್ನು ಕಳ್ಳ ಬಂದು ತಿಂತಾನಂತೆ. ಸೊ ತುಂಬ ಚೆನ್ನಾಗಿದೆ ಸ್ಟೋರಿ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ತುಂಬ ವರ್ಷಗಳಾದಮೇಲೆ ನಾನು ಈ ಥರ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ನಿಮಗೆ ಹೇಳಿದ್ದೆ ನಾನು ಹೊಲ ತೋರಿಸ್ತೀನಿ ಅಂತ ಹೇಳಿ. ಇಷ್ಟಪಟ್ಟು ತೊಗೊಂಡಿರೋ ಹೊಲ. ಪ್ಲೀಸ್ ಗಾಯ್ಸ್ ಹಂಗೆ ಬ್ಲೆಸ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ. ಎಷ್ಟು ನೆಮ್ಮದಿದೆ ಗೊತ್ತಾ, ಇಲ್ಲಿ ಕುತ್ಕೊಂಡು ಊಟ ಮಾಡೋದು. ತುಂಬ ಚೆನ್ನಾಗಿದೆ ಹೊಲ ಮಾತ್ರ, ಅಷ್ಟೇ ಶಾಂತಿ ಇದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಬನ್ನಿ ನಮ್ಮ ಹೊಲಕ್ಕೆ ಹೋಗಿ ಊಟ ಮಾಡಿಕೊಂಡು ನಮ್ಮ ಹೊಲ ನೋಡ್ಕೊಂಡು ಬರೋಣ ಅಂತ ಗೈಸ್. ಬದ್ನಿಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಪುಂಡಿಪಲ್ಲೆ ಚಟ್ನಿ, ಇದು ಉಂಡಿಗಡೆ ಬಂತ, ಇದು ಶೇಂಗಾ ಚಟ್ನಿ, ಗುರಳ್ ಪುಡಿ, ಮೊಸರು, ಚಪಾತಿ ಮತ್ತು ಎಲ್ಲ ಹಾಕಿರೋ ರೊಟ್ಟಿ. ಜಸ್ಟ್ ಇದು ಖಾರ. ಆಮೇಲೆ ಸ್ವೀಟ್ದು ಹೇಳ್ತೀನಿ ಏನೇನು ಮಾಡಿದ್ರಿ ಇವತ್ತು ಅಡುಗೆ ಅಂಥೇಳಿ. ಗೈಸ್ ಕರ್ಗಡ್ಬು, ತುಪ್ಪ, ಶಾಂಡ್ಗಿ, ಬಜ್ಜಿ, ಶೇಂಗಾ ಹೋಳ್ಗೆ ಮತ್ತು ಎಳ್ಳೊಳ್ಗೆ. ಇದು ಸೆಕೆಂಡ್ ಟ್ರಿಪ್ಪು. ಗೈಸ್ ಮನೆಗೆ ಬಂದೆ ನೋಡಿ, ಮೇಕಪ್ ಏನೂ ಆಗಿಲ್ಲ ನಂದು. ಜಸ್ಟ್ ಸ್ವಲ್ಪ ಇಲ್ಲಿ ಹೋಗಿದೆ, ಅದು ಬಿಟ್ಟರೆ ಎಲ್ಲೂ ಸ್ವೆಟ್ ಆಗಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿದೆ ಮೇಕಪ್. ಹೋಗಬೇಕಾದ್ರೆ ಎಷ್ಟು ಫ್ರೆಶ್ ಆಗಿದೆ, ಇವಾಗೂ ಅಷ್ಟೇ ಫ್ರೆಶ್ ಆಗಿದೆ. ತುಂಬ ಬಿಸಿಲಿತ್ತು. ಹೂ ಮಾತ್ರ ಬಾಡೋಗಿದೆ ನಂದು, ಹೂ ಬಾಡಿದೆ ಅಷ್ಟೇ. ಓಕೆ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಲಿಫ್ಟಿಕ್ಕು ಸ್ವಲ್ಪ ಲೈಟಾಗಿ ಹೋಗಿದೆ ಅಷ್ಟೇ, ಅದು ಬಿಟ್ಟರೆ ಊಟ ಎಲ್ಲ ಮಾಡಿರ್ತೀವಲ್ಲ ಸ್ವಲ್ಪ ಹೋಗುತ್ತೆ ಲಿಫ್ಟಿಕ್ಕು. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋ ಫುಲ್ ನೋಡಿ ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ. ಐ ಥಿಂಕ್ ಇನ್ನು ಮುಂದೆ ನಾನು ಅಟ್ಲೀಸ್ಟ್ ಮಂತ್ಲಿ ಒಂದು 2, 3, 4 ಆದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಅಷ್ಟೇ. ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮಗೇನಾದರೂ ಮೇಕಪ್ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬಾಯ್.